ವೀಕ್ಷಕರಿಗೆ ನಮಸ್ಕಾರ. ದೀಪಾವಳಿ ಅಮಾವಾಸ್ಯೆ ಆದ ಮಾರನೆಯ ದಿನದಿಂದ ನಾವು ಕಾರ್ತಿಕ ಮಾಸ ಶುರುವಾಗುತ್ತೆ ವೀಕ್ಷಕರೇ. ಈ ಕಾರ್ತಿಕ ಮಾಸ ದಾಮೋದರನಿಗೂ ಹಾಗೂ ಈಶ್ವರನಿಗೂ ಹೊಂದ್ಕೊಂಡಂಥ ಹಬ್ಬ ವೀಕ್ಷಕರೇ. ಇಲ್ಲಿ ಶಿವನಿಗೆ ದಿನಾಲೂ ಅಭಿಷೇಕ ನಡೆಯುತ್ತೆ, ಅರ್ಚನೆ ನಡೆಯುತ್ತೆ. ಹಾಗೆ ನಾರಾಯಣನಿಗೆ ಸಂಜೆಯ ದೀಪ. ಪ್ರತಿಯೊಬ್ಬರು ಮನೆಯ ಮುಂದೆ ಹೊಸ್ತಿಲ ಮುಂದೆ ದೀಪ ಹಚ್ಚಿ ಈ ಕಾರ್ತಿಕ ಮಾಸದಲ್ಲಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಇಲ್ಲೆಲ್ಲ ಬೆಂಗಳೂರು ಕಡೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಮುಗಿದೋಗುತ್ತೆ. ನಮ್ಮ ಕಡೆ ಅಮಾವಾಸ್ಯೆ ಪಾಡ್ಯ ಆದ ಮಾರನೇ ದಿನದಿಂದ ಹಚ್ಚತಕ್ಕಂಥ ದೀಪ ನಾವು ಹುಣ್ಣಿಮೆವರೆಗೂ ನಾವು ದೀಪ ಹಚ್ತೀವಿ ವೀಕ್ಷಕರೇ. ಅದನ್ನು ಪೂರ್ತಿ 1.5 ತಿಂಗಳು ನಾವು ಕಾರ್ತಿಕ ಮಾಸ ಅಂತಲೇ ಕರಿತೀವಿ. ನಮ್ಮೂರಲ್ಲಿ ಕೊಟ್ರೇಶ್ವರ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ದಿನಾಲು ಸೋಮವಾರ ಗುರುವಾರ ಪಲ್ಲಕ್ಕಿ ಉತ್ಸವಗಳು ನಡೆಯುತ್ತವೆ. ಹಾಗೆ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ನಾವು ಕೊಟ್ರೇಶ್ವರನ ಕಾರ್ತಿಕ ಮಾಡ್ತೀವಿ ವೀಕ್ಷಕರೇ. ಇದೆಲ್ಲದರ ಜೊತೆಗೆ ದಿನಾಲು ದೀಪ ಹಚ್ಚೋದ್ರಿಂದ ಏನಾಗುತ್ತಪ್ಪ, ನಾರಾಯಣ ಸಂತೃಪ್ತಿ ಹೊಂದ್ತಾನೆ. ಹಾಗೆ ನಮಗೆ ಆಗಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಶುಭ ಕಾರ್ಯಗಳಿಗೆ ಒಂದು ಆಶೀರ್ವಾದ ನೀಡ್ತಾನೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ತುಳಸಿ ಪೂಜೆಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ದಿನ ಈ ಕಾರ್ತಿಕ ಮಾಸ. ಈ ಕಾರ್ತಿಕ ಮಾಸದಲ್ಲಿನೇ ತುಳಸಿ ಹಬ್ಬ ಬರೋದು. ಹಾಗೆ ಬೆಟ್ಟದ ನೆಲ್ಲಿಕಾಯಿ ಸಹ ಸಿಗುತ್ತೆ ವೀಕ್ಷಕರೇ. ನಿಮಗೆ ಸಿಕ್ಕರೆ ದೀಪಾವಳಿ ದಿನ ಸಹ ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗೋದಕ್ಕೆ ನಾವು ನೆಲ್ಲಿಕಾಯಿ ದೀಪವನ್ನು ಹಚ್ಚಬಹುದು ವೀಕ್ಷಕರೇ. ಹಾಗೆ ಈ ಒಂದು ತುಳಸಿಯ ಒಂದು ಬೃಂದಾವನ ಆಗಲಿ, ನಮ್ಮಲ್ಲಿರ್ತಕ್ಕಂಥ ಈ ದೀಪಾವಳಿಯ ಸಮಯದಲ್ಲೇ ನಾವು ಏನೇನು ಮನೆ ಶುದ್ಧಿ ಮಾಡ್ಕೊಳ್ತೀವಿ, ಕ್ಲೀನಿಂಗ್, ಅದಕ್ಕೂ ತುಳಸಿ ಒಂದು ಬೃಂದಾವನಕ್ಕೆ ಸುಣ್ಣ ಬಣ್ಣ ಹಚ್ಚಿ ಕೆಮ್ಮಣ್ಣಿಂದ ಪಟಾಕಿ ತೋರದಲ್ಲೇ ಪಟಾಕಿ ಅಂದ್ರೆ ನಾನೇನು ಮಾಡಿ ಪ್ರತಿದಿನ ಸಾಯಂಕಾಲ ತುಳಸಿಯ ಸ್ತೋತ್ರ ಹೇಳ್ಕೊಂಡು ದೀಪ ಇಡೋದ್ರಿಂದ ತುಂಬ ಒಳ್ಳೆಯದು. ನಿಮ್ಮ ಹುಡುಗರಿಗೆ ಹೇಳಿ ತೋರಿಸು ಪಟಾಕಿ. ತುಳಸಿ ವಿವಾಹವು 2ನೇ ತಾರೀಕು ಬಂದಿದೆ ವೀಕ್ಷಕರೇ. ಅವತ್ತೇ ಕ್ಷೀರಾಬ್ದಿ ದ್ವಾದಶಿ ಬಂದಿದೆ. ಸಾಯಂಕಾಲದಿಂದನೇ ಇದೆ ವೀಕ್ಷಕರೇ, ತಿರುಗ ಬೆಳಗ್ಗೆವರೆಗೂ ಇದೆ. ಹಾಗೆ ಈ ಒಂದು ತುಳಸಿ ವಿವಾಹವನ್ನು ಸಹ ನಾವು 2ನೇ ತಾರೀಕು ಆಚರಣೆ ಮಾಡ್ತೀವಿ ವೀಕ್ಷಕರೇ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋವನ್ನು ನಾನು ಇಷ್ಟರಲ್ಲೇ ಬಿಡ್ತೀನಿ ವೀಕ್ಷಕರೇ. ಮತ್ತೆ ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.